ಆಫೀಸ್ನ ಬಳಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಕೆವೈಎಸ್ಎಫ್ ನೇತೃತ್ವದಲ್ಲಿ ತಹಸೀಲ್ದಾರ್ ಆಫೀಸ್ನ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು. 2009ರಲ್ಲಿ ರಮೇಶ್ ಬಿಎನ್ ಇವರು ನಾಡೋಜ ಪದ್ಮಶ್ರೀ ಪುರಸ್ಕೃತ ಸಾಲುಮರದ ತಿಮ್ಮಕ್ಕನವರ ದತ್ತುಪುತ್ರನಾಗಿದ್ದು, ಇವರು ತಮ್ಮ ಸ್ವಂತ ಖರ್ಚಿನಲ್ಲಿ 800ಕ್ಕೂ ಅಧಿಕ ವಿವಿಧ ಜಾತಿಯ ಗಿಡಗಳನ್ನು ತಹಸೀಲ್ದಾರ್ ಆಫೀಸ್ನ ಬಳಿ ನೆಟ್ಟಿರ್ತಾರೆ. ಆದರೆ ಇಂದಿನ ತಹಸೀಲ್ದಾರ್ ಅವರು ಈ ಗಿಡಗಳನ್ನು ಅನಧಿಕೃತವಾಗಿ ತೆರವುಗೊಳಿಸಿದ್ದಾರೆ. ಇದನ್ನು ಪ್ರಶ್ನಿಸಲು ಬಂದ ಸಾಲುಮರದ ತಿಮ್ಮಕ್ಕನವರಿಗೂ ಸಹ ಅಸಡ್ಡೆ ವರ್ತನೆ ತೋರಿಸಿದ್ದಾರೆ. ಅರಣ್ಯ ಇಲಾಖೆಯ ಆದೇಶಗಳನ್ನು ಉಲ್ಲಂಘನೆ ಮಾಡಿ ಗಿಡ ತೆರವು ಮಾಡಿರುವ ಇವರನ್ನ ತಕ್ಷಣದಿಂದಲೇ ಅಮಾನತು ಮಾಡಬೇಕು ಮತ್ತು ಸೂಕ್ತ ತನಿಖೆಗೆ ಒಳಪಡಿಸಬೇಕು ಎಂದು ಆಗ್ರಹಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯನಿಮಿತ್ತ ಆಗಮಿಸಿದ ಜಿಲ್ಲಾಧಿಕಾರಿಯವರಿಗೆ ಮನವಿಯನ್ನ ಸಲ್ಲಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ನಮ್ಮಗಳ ಸಮ್ಮುಖದಲ್ಲೇ ಆ ಜಾಗದಲ್ಲಿ ಮತ್ತೆ ಗಿಡಗಳನ್ನು ನೆಟ್ಟರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಶರತ್ ಬೆಳಿಕೆರೆ, ಕೆವೈಎಸ್ಎಫ್ ಚಿಕ್ಕಮಗಳೂರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಡಿಕೆ, ದುಮ್ಮೇಗೌಡ, ಕೆವೈಎಸ್ಎಫ್ ರಾಕೇಶ್, ಬೇಲೂರು ತಾಲೂಕು ಅಧ್ಯಕ್ಷರು ಪ್ರತಾಪ್, ಕೆವೈಎಸ್ಎಫ್ ಪ್ರಧಾನ ಕಾರ್ಯದರ್ಶಿಗಳು ಸುರೇಶ್ ಹೆಬ್ಬಾಳು, ಬೇಲೂರು ತಾಲೂಕು ಉಪಾಧ್ಯಕ್ಷರು ಪ್ರಜ್ವಲ್, ಆದರ್ಶ್, ಪ್ರಮೋದ್, ಕಾರ್ತಿಕ್ ಮುಂತಾದವರು ಹಾಜರಿದ್ದರು. ಎಲ್ಲಿವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ. ಈಗ ನೋಡಿ, ಅವರ ಸಾಲುಮರದ ತಿಮ್ಮಕ್ಕ ಅವರ ಅಂತಿಮ ಗೌರವ ನಮ್ಮ ಮನೆಗೂ ಹೋಗಿ ಬಂದಿದೆ, ಆಶೀರ್ವಾದ ತಗೊಂಡು ಬಂದಿದೆ. ಅಲ್ಲಿ ಏನು ಅವರ ಹೆಸರಲ್ಲಿ ಅನೇಕ ಸಸಿಗಳನ್ನು, ಸಾವಿರಾರು ಸಸಿಗಳನ್ನು ನಾವು ನೋಡ್ತೀವಿ. ಅಥವಾ ಅವ್ರದ್ದೇ ಆದ ಒಂದು ಉದ್ಯಾನವನ ಸಾಲುಮರದ ತಿಮ್ಮಕ್ಕ ಅವರ ಹೆಸರು ಪ್ರೊಟೆಕ್ಷನ್ ತೋಪುಗಳು, ಅಡಿತೋಪುಗಳು, ಅದನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಯ್ತಲ್ಲ. ನಾವು ಏನು ಮಾಡಿದ್ದೇವೆ ಇದನ್ನು ಸ್ವಚ್ಛ ಮಾಡಿ ಸುತ್ತೂರ ಗಿಡಗಳನ್ನು ಹಾಕಿ ಆಯ್ತಲ್ಲ. ಮಧ್ಯದಲ್ಲಿ ಅವರ ಹೆಸರು ಇನ್ನೂ ಸಾವಿರಾರು ಗಿಡಗಳನ್ನು ಹಾಕಲಿಕ್ಕೆ ನಾವು ಒಂದು ಡ್ರೈವ್ ತಗೊಂಡ್ವಿ. ಅದು ನಿಜವಾದ ಟ್ರಿಬ್ಯೂಟ್ ಅಥವಾ ನಿಜವಾದ ಅವರಿಗೆ ಗೌರವ ಕೊಡಬೇಕು ಅಂದರೆ ಅವರ ಹೆಸರಲ್ಲಿ ಲಕ್ಷಗಟ್ಟಲೆ ಗಿಡಗಳನ್ನು ಹಾಕಿ ಬೆಳೆಸಬೇಕು ಮತ್ತು ಉಳಿಸಬೇಕು. ಖಂಡಿತ ಆ ಪ್ರಯತ್ನವನ್ನು ಮಾಡ್ತಾರೆ. ಈಗ ಹಾಕಿ ಬೆಳೆಸಿದಾರಲ್ಲ, ಅದನ್ನ ಈ ಥರ ಇಲ್ಲ ಅದು ಏನು ಮಾಡಿದ್ದಾರೆ, ಕ್ಲೀನ್ ಮಾಡಕ್ಕೆ ಹೇಳಿದ್ದೇನೆ. ಅವರು ಪಾಪ ಅವ್ರ ಮನೆಗೆ ಹೇಳಿ, ಅವ್ರ ಮಗನೂ ಇದ್ರು, ಅವ್ರ ಅಮ್ಮನೂ ಇದ್ರು, ಅವ್ರು ಹೇಳಿದ್ದು ಇಷ್ಟೇ. ಅವರು ಇದರ ಉದ್ದೇಶ ಇಷ್ಟೇ, ಏನು ನಮ್ಮ ತಾಲೂಕಿಗೆ ಹೊಸದಾಗಿ ಬಂದಂತಹ ದಂಡಾಧಿಕಾರಿಗಳು 2008-09ನೇ ಇಸ್ವಿಯಲ್ಲಿ ನಾಡೋಜ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಕ್ಕಂಥ, ಜೊತೆಗೆ ಪರಿಸರ ರಾಯಭಾರಿ ಆಗಿರ್ತಕ್ಕಂಥ ಕ್ಯಾಬಿನೆಟ್ ಜೊತೆಯನ್ನು ಹೊಂದಿರತಕ್ಕಂಥ ಸಾಲುಮರದ ತಿಮ್ಮಕ್ಕ ಅವರು ನೆಟ್ಟಂತಹ ಗಿಡಗಳನ್ನು ಏಕಾಏಕಿ ಸಾಲುಮರದ ತಿಮ್ಮಕ್ಕ ಅವರ ಗಮನಕ್ಕೂ ಕೂಡ ತರದೆ ಏಕಾಏಕಿ ತೆರವುಗೊಳಿಸಿರ್ತಾರೆ. ಇದು ಸಂಬಂಧಪಟ್ಟಂತೆ ಸಾಲುಮರದ ತಿಮ್ಮಕ್ಕ ಅವರು ಸ್ಥಳಕ್ಕೆ ವೀಕ್ಷಣೆಯನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲೂ ಕೂಡ ಒಬ್ಬರು ಪರಿಸರ ರಾಯಭಾರಿ ಆಗಿರ್ತಾರೆ. ಅವರು ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯನ್ನು ಕೂಡ ಮಾಡಿರ್ತಾರೆ. ಸೌಜನ್ಯಕ್ಕೂ ಕೂಡ ಹೋಗಿ ಸಾಲುಮರದ ತಿಮ್ಮಕ್ಕ ಅವ್ರನ್ನ ಮಾತಾಡ್ಸಿರೋದಿಲ್ಲ. ನೀವು ಸ್ಪಾಟ್ ಇನ್ಫೆಕ್ಷನ್ ಬಂದಂಥ ಸಂದರ್ಭದಲ್ಲಿ ಆ ಗಿಡಗಳನ್ನ, ನಾನು ನೆಟ್ಟಂಥ ಗಿಡಗಳನ್ನ ಕಡ್ದಿದ್ದಾರೆ ಅಂತ ಬಂದಂಥ ಸಂದರ್ಭದಲ್ಲಿ ಹೋಗಿ ಅಟ್ಲೀಸ್ಟು ಕ್ಷಮೆ ಆಗಿದೆ, ತಪ್ಪಾಗಿದೆ ನಮ್ಮದು, ನಾವು ನೆಕ್ಸ್ಟ್ ನಿಮ್ಮ ಕೈಲೇ ನಾವು ಗಿಡಗಳನ್ನ ನಡೆಸ್ತೀವಿ ಅನ್ನೋ ಒಂದು ಸೌಜನ್ಯಕ್ಕೂ ಕೂಡ ವರ್ತನೆ ಮಾಡದೆ ಒಂದು ಧೋರಣೆಯನ್ನು ತೋರಿರ್ತಾರೆ. ಇದನ್ನು ಖಂಡಿಸಿ ನಾವು ಇವತ್ತು ಬೇಲೂರಿನಲ್ಲಿ ನಮ್ಮ ಏನು ಒಂದು ಒಕ್ಕೂಟ ಇದೆ, ನಾವು ಇದರ ಪರವಾಗಿ ನಾವು ಪ್ರತಿಭಟನೆಯನ್ನು ಈ ಗಿಡಗಳನ್ನು ಅನಧಿಕೃತವಾಗಿ ತೆಗೆಸಿದ್ರೆ ಅದು ಸ್ವಂತ ಖರ್ಚಿನಲ್ಲಿ ಮಾಡಬೇಕು. ಯಾಕಂತ ಹೇಳಿದ್ರೆ ನಮ್ಮ ಟ್ಯಾಕ್ಸ್ ದುಡ್ಡನ್ನು, ನಾವು ಕಟ್ಟಿರೋ ಟ್ಯಾಕ್ಸ್ ದುಡ್ಡನ್ನ ವ್ಯಯ ಆಗೋದಕ್ಕೆ ನಾವು ಬಿಡೋದಿಲ್ಲ. ಆಲ್ರೆಡಿ ಯಾರು ಸ್ವಂತ ಖರ್ಚಿನ ಅದೇ ಥರ ಇವು ಸ್ವಂತ ದುಡ್ಡಿನಲ್ಲೇ ಇದನ್ನ ಇದು ಮಾಡಬೇಕು. ಅದನ್ನು ಬಿಟ್ಟು ಈ ತಹಶೀಲ್ದಾರ್ ಆಫೀಸ್ ದುಡ್ಡು, ಸರ್ಕಾರದ ದುಡ್ಡನ್ನು ಮಾಡಿದ್ರೆ ನಾವು ಒಪ್ಪೋದಿಲ್ಲ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.